ಹಾಸನ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಸಾಕಷ್ಟು ಚುನಾವಣಾ ಕಣ ಎದುರಾಗಿರ್ತದೆ. ಈಗಾಗಲೇ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಂಜುನಾಥ್ ಗೌಡ ಅವರು ಈಗಾಗಲೇ ಬಂಡಾದ ಸರ್ಕಲ್ ಇಂದ ಕಲ್ಲೇಶ್ವರ ಮಿಲ್ಲವರೆಗೂ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಅವರನ್ನ ಮಾತಾಡಿಸ್ತಾನೆ, ಒಂದು ನಿಮಿಷ ಮಾತಾಡಿಸ್ತಾನೆ. ಈಗಾಗಲೇ ಎಲ್ಲಿಂದ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ, ಈಗಾಗಲೇ ಬೈಕ್ ರ್ಯಾಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲಿಂದ ಎಲ್ಲಿವರೆಗೂ ಬೈಕ್ ನೋಡಿ. ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರತಿಯೊಂದು ಬೀದಿಗೂ ಹೋಗಬೇಕು ಅಂತ ಸುಮಾರು 1 ಗಂಟೆಗಳ ಕಾಲ ಈ ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಈ ಒಂದು ಕ್ಷೇತ್ರದ ಎಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ನಮ್ಮ AIC ಸೆಕ್ರೆಟರಿ ಆದಂಥ ಅಭಿಷೇಕ್ ದತ್ ಅವರು ಬರ್ತಾ ಇದ್ದಾರೆ, ಸಲೀಂ ಅಹಮದ್ ಅವರು ಬರ್ತಾ ಇದ್ದಾರೆ, ನಮ್ಮ ಮಿನಿಸ್ಟ್ರಿಗಳು ಕೂಡ ಬರ್ತಾ ಇದ್ದಾರೆ, ಸುಧಾಕರ್ ಅವರೆಲ್ಲ. ಎಲ್ಲ ಕಾರ್ಯಕರ್ತರೊಂದಿಗೆ ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಸಮರ್ಥ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ. ಒಬ್ಬ ಯುವ ನಾಯಕ, ಸಜ್ಜನ ಮತ್ತು ವಿದ್ಯಾವಂತ, ಆರೋಗ್ಯ ಮತ್ತು ಅಭಿವೃದ್ಧಿ ಮತ್ತು ವಿದ್ಯಾಭ್ಯಾಸಕ್ಕೆ ಒಲವು ಇಡುವಂಥ ವ್ಯಕ್ತಿಗೆ ಗೆಲ್ಲಿಸಿ ಈ ಕ್ಷೇತ್ರದಲ್ಲಿ MLA ಮಾಡಬೇಕು ಅಂತ ಯುವ ಕಾಂಗ್ರೆಸ್ ಹೊರಟಿದೆ. ಮೂಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ನಮ್ಮ ಬೂತ್ ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ 7 ಗಂಟೆ ನಂತರ ಮತ್ತೆ ಬೂತ್ ಕೆಲಸಕ್ಕೆ ಹೊರಟಿದ್ದಾರೆ. ಇನ್ನೊಂದು, ಈ ಭಾಗದಲ್ಲಿ ಯುವಕರಾಗಲಿ ಈಗಾಗಲೇ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಯುವಕರೇ ಈ ಬಾರಿಗೆ ಕಾಂಗ್ರೆಸ್ನ ಹೊರತುಪಡಿಸಿ ಬೇರೆ ಪಕ್ಷಕ್ಕೆ ಮನೆ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸುಳ್ಳು ಅನಿಸ್ತಾ ಇದೆ. ಅದು ಹೇಳೋರೆಲ್ಲ ಸುಳ್ಳು ಹೇಳಿರುವಂಥದ್ದು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಯುವಕರಿಗೆ ಅಂತಲೇ ಒಂದು ಟ್ರೇಡ್ ಮಾರ್ಕ್ ಇದೆ, ಅದು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಬಂದು ಹೋದ ನಂತರ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ, ತೊಂದರೆ ಇಲ್ಲ. ಈ ಒಂದು ಕ್ಷೇತ್ರ 50,000ಕ್ಕೆ ಹೆಚ್ಚು ಲೀಡಲ್ಲಿ ಗೆಲ್ಲುತ್ತೆ ಅಂತ ನಂಬಿಕೆ ನಮಗಿದೆ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿರುವಂಥ ಕೆಲಸಗಳು, ಕಾರ್ಯಗಳು ಯಾವ ಬೀದಿಗೆ ಹೋದ್ರೂ ಕೂಡ ಅಷ್ಟು ಸ್ವಚ್ಛವಾಗಿದೆ, ರೋಡ್ ಚೆನ್ನಾಗಿದೆ, ಎಲ್ಲರೂ ಕೂಡ ನೀರು ಸರಿಯಾಗಿ ಸಲ್ತಾ ಇದೆ. ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಕೂಡ ಮನೆಗೆ ತಲುಪ್ತಾ ಇದೆ. ಇದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಯಾವುದೇ ಡೌಟ್ ಇಲ್ಲ. ಅಂದರೆ ಬಾಗಲಕೋಟೆ ಬಂದು ದಾವಣಗೆರೆ ದಕ್ಷಿಣ ಎರಡು ಗೆಲ್ತೇವೆ. ಅಲ್ಲೂ ಕೂಡ 30ಕ್ಕೂ ಹೆಚ್ಚು, 30,000ಕ್ಕಿಂತ ಹೆಚ್ಚು ಲೀಡಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಯಾಕಂದರೆ ಅವ್ರ ಕ್ಯಾಂಡಿಡೇಟ್ ಒಪ್ಕೊಳ್ಳೋದಕ್ಕೆ BJP ರೆಡಿ ಇಲ್ಲ, ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ಬೇರೆಯವ್ರದ್ದು ಇಲ್ಲಿದ್ದು ಬಿಟ್ಬಿಡಿ, ಅವರೇ ರೆಡಿ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿದೆ, ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಟಿಯವರು ಕೂಡ ಭಾಳಷ್ಟು ಕೆಲಸವನ್ನು ಕಾರ್ಯಗಳನ್ನ ಮಾಡಿ ಹೋಗಿದಂಥದ್ದು, ಅಲ್ಲಿ ಕಾರ್ಯಕರ್ತರು ಕೂಡ ಅದನ್ನು ಒಪ್ಪಿದ್ದಾರೆ. ಈ ಬಾರಿ ಚೆನ್ನಾಗಿ ಗೆಲ್ಲಿಸ್ತಾರೆ. ಅಲ್ಲೂ ಕೂಡ ಸಮರ್ಥವ್ರು ಗೆಲ್ತಾರೆ. ಸಮರ್ಥವ್ರು ಗೆಲ್ತಾರೆ, ಜೊತೆ ಕಾಂಗ್ರೆಸ್ ಗೆಲ್ಲುತ್ತೆ. 2 ಕಡೆ ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ TV, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.